ಈ ವಿಡಿಯೋದಲ್ಲಿ ಪಿ ಎಚ್ ಡಿಯನ್ನು ಏಕೀಕೃತ ಸಿ ಇ ಟಿಗೆ ಮೂಲಕ ಸೀಟನ್ನು ಅಲಾಟ್ಮೆಂಟ್ ಮಾಡ್ತೀವಿ ಅಂತೇಳಿ ಉನ್ನತ ಶಿಕ್ಷಣ ಇಲಾಖೆ ಚಿಂತನೆ ನಡೆಸಿ ಅದನ್ನು ಜಾರಿಗೊಳಿಸಲಿಕ್ಕೆ ಮುಂದಾಗಿದೆ. ಇದರಿಂದ ಏನಾಗುತ್ತೆ ಅಂತಂದರೆ ಕೆಸೆಟ್ ಅಭ್ಯರ್ಥಿಗಳಿಗೆ ಮತ್ತು ಪಿ ಜಿ ಅಭ್ಯರ್ಥಿಗಳಿಗೆ ಒಂದು ಉತ್ತಮ ಅವಕಾಶ. ಮೊದಲೇನಾಗ್ತಿತ್ತು, ಕೆಸೆಟ್ ಅಭ್ಯರ್ಥಿಗಳು ಕೆಸೆಟ್ ಪಾಸ್ ಆದರೂ ಡೈರೆಕ್ಟ್ಲಿ ಇಂಟರ್ವ್ಯೂ ಮಾಡಿಕೊಂಡು ಪಿ ಎಚ್ ಡಿ ಸೇರ್ತಿದ್ರು. ಪಿ ಜಿ ಮಾಡಿದಂಥ ಅಭ್ಯರ್ಥಿಗಳು ಸಿ ಇ ಟಿ ಬರೀತಿದ್ರು, ಇಂಟರ್ವ್ಯೂ ಬರೀತಿದ್ರು, ಆಮೇಲೆ ಜಾಯ್ನ್ ಆಗ್ತಿದ್ರು. ಇಲ್ಲಿ ಇವ್ರಿಗೇನು ಪ್ರಾಬ್ಲಮ್ ಆಗ್ತಿತ್ತು ಅಂತಂದರೆ ಅದರ್ ಯೂನಿವರ್ಸಿಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇತ್ತು. ಅದರ್ ಯೂನಿವರ್ಸಿಟಿ ಬೇರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಬರೀ 1% ಮೀಸಲಾತಿ ಮಾತ್ರ ಇತ್ತು. ಇದರಿಂದಾಗಿ ಭಾಳಷ್ಟು ಕೆಸೆಟ್ ಆದಂಥವ್ರು ಮತ್ತು ಹೊಸ ಪಿ ಜಿ ಮಾಡಿ ಪಿ ಎಚ್ ಡಿ ಆಕಾಂಕ್ಷಿಗಳಿಗೆ ಭಾಳಷ್ಟು ತೊಂದರೆ ಆಗ್ತಿತ್ತು. ಆದರೆ ಸರ್ಕಾರದವ್ರು ಏನು ಮಾಡಿದ್ದಾರೆ, 40% ಏನು ಹುದ್ದೆ ಏನು ಪಿ ಎಚ್ ಡಿ ಪೋಸ್ಟ್ ಇದ್ದಾವೆ ಅವುಗಳಿಗೆ ಏಕರೂಪ ಸಿ ಇ ಟಿ ಮಾಡ್ತು ಅಂತಂದರೆ ಆಲ್ಮೋಸ್ಟ್ ಆಗಿ ರಾಜ್ಯದಲ್ಲಿ ಎಷ್ಟೇ 41 ಸರ್ಕಾರಿ ಕಾಲೇಜುಗಳಿದೆ, 27 ಖಾಸಗಿ ಕಾಲೇಜುಗಳಿದ್ದಾವೆ. ಓಕೆ, ಇವುಗಳ ಎಲ್ಲ ಸೀಟುಗಳಿಗೆ ಸಂಬಂಧಪಟ್ಟಂತೆ 40% ಅಂತಂದರೆ ಭಾಳಷ್ಟು ಸೀಟುಗಳಾಯಿತು. ಓಕೆ, ಯಾವುದೇ ಪಿ ಎಚ್ ಡಿ ಸೀಟು ಸಹಿತ ಖಾಲಿ ಉಳಿಲಿಕ್ಕೆ ಅವಕಾಶನೇ ಇಲ್ಲ. ಮತ್ತು ಅಕ್ರಮಗಳಿಗೆ ಬ್ರೇಕ್ ಹಾಕ್ತೀವಿ ಅಂತ ಕೊಟ್ಟಿದ್ದಾರೆ. ಅಂದರೆ ಅಕ್ರಮ ಯಾವುದೇ ರೀತಿಯಾದಂಥ ಅಕ್ರಮ ನಡೆಯೋದಿಲ್ಲ. ಸಿ ಇ ಟಿ ನಡೀತದೆ. ಸಿ ಇ ಟಿ ಆದ ನಂತರ ನೀವು ಮೆರಿಟ್ ಬೇಸ್ ಕೌನ್ಸಿಲಿಂಗ್ ಮಾಡಿಕೊಂಡು ನೀವು ಏನು ಮಾಡ್ಬೋದು, ನಿಮಗೆ ಬೇಕಾದಂಥ ವಿಶ್ವವಿದ್ಯಾಲಯಕ್ಕೆ ಪಿ ಎಚ್ ಡಿ ಮಾಡಲಿಕ್ಕೆ ಹೋಗ್ಬೋದಾಗಿದೆ. ಈ ರೀತಿ ಮಾಡೋದ್ರಿಂದ ಕೆಸೆಟ್ ಮತ್ತು ಪಿ ಜಿ ಆದಂಥ ಅಭ್ಯರ್ಥಿಗಳಿಗೆ ಇದೊಂದು ಪಿ ಎಚ್ ಡಿ ಮಾಡಲಿಕ್ಕೆ ಇದೊಂದು ಉತ್ತಮ ಅವಕಾಶ. ಯಾಕಂತಂದರೆ ಈಗಂತೂ ಕೆಸೆಟ್ ಪಾಸ್ 6% ಕ್ರೈಟೀರಿಯಾ ಇರೋದ್ರಿಂದ ಇಟ್ ಈಸ್ ಪಾಸ್ ಆಗುತ್ತೋ ಇಡುತ್ತೋ ಅನ್ನೋದಂತೂ ನಮಗೂ ಗ್ಯಾರಂಟಿನೂ ಇರೋದಿಲ್ಲ. ಹೀಗಾಗಿ ಯಾರು ಪಿ ಜಿ ಆಗಿದೆ ಅವರು ಡೈರೆಕ್ಟಾಗಿ ಪಿ ಎಚ್ ಡಿ ಜಾಯ್ನ್ ಆದರೆ 3 ವರ್ಷದಲ್ಲೇ ಪಿ ಎಚ್ ಡಿ ಮುಗಿಯುವಂಥ ಚಾನ್ಸಸ್ ಇದೆ. ಓಕೆ, ಥ್ಯಾಂಕ್ ಯು.